ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶಂ ಶನೇಶ್ವರಾಯ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಕುಂಭರಾಶಿಯವರೇ, ನಿಮ್ಮ ಸಂಗಾತಿಯಿಂದಲೇ ನಿಮ್ಮ ಕುಲದೇವರ ಬಂಧನ ಮಾಡಲಾಗಿದೆ. ಈ ಹೆಸರಿನ ವ್ಯಕ್ತಿಯಿಂದ ತುಂಬ ಎಚ್ಚರದಿಂದಿರಿ. ಇಂದು ನೀವು ಈ ವ್ಯಕ್ತಿಯ ಹೆಸರನ್ನು ತಿಳಿದುಕೊಳ್ಳದಿದ್ದರೆ ಅವನು ನಿಮ್ಮ ಹಣ, ಗೌರವ, ಮನೆ ಎಲ್ಲವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ. ಇಂದಿನ ಈ ವಿಡಿಯೋವನ್ನು ನೀವು ಬಹಳ ಗಮನವಿಟ್ಟು ಕೇಳಲೇಬೇಕು. ಈ ವಿಡಿಯೋವನ್ನು ಕೊನೆವರೆಗೂ ಕೇಳಲೇಬೇಕು. ಏಕೆಂದರೆ ಈ ವಿಡಿಯೋದಲ್ಲಿ ಹೊರಗಿನ ಶತ್ರುವಿನ ಬಗ್ಗೆ ಮಾತನಾಡುವುದಿಲ್ಲ. ಈ ವಿಡಿಯೋ ನಿಮ್ಮ ಸುತ್ತಮುತ್ತಲೇ ಇರುವ ವ್ಯಕ್ತಿಯ ಬಗ್ಗೆ ನಿಮ್ಮೊಂದಿಗೆ ನಗುತ್ತಾ ಮಾತನಾಡುವವನು, ನಿಮ್ಮ ಸಂತೋಷಕ್ಕೆ ಕೈ ತಟ್ಟುವವನು, ಆದರೆ ಒಳಗೊಳಗೆ ನಿಮ್ಮ ನಾಶವನ್ನು ಬಯಸುವವನು. ಒಂದು ವಿಷಯವನ್ನು ಗಮನದಲ್ಲಿಡಿ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಏಕಾಏಕಿ ಹಣ ಬರುವುದು ನಿಂತು ಹೋಗಿದ್ದರೆ, ಮಾಡುವ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದ್ದರೆ, ಮನೆಯಲ್ಲಿ ಕಾರಣವಿಲ್ಲದೆ ಜಗಳಗಳು ನಡೆಯುತ್ತಿದ್ದರೆ, ಮನಸ್ಸು ಯಾವಾಗಲೂ ಭಾರವಾಗಿದ್ದರೆ, ಪೂಜೆಯಲ್ಲಿ ಮನಸ್ಸು ಏಕಾಗ್ರತೆಯನ್ನು ಕಳೆದುಕೊಂಡಿದ್ದರೆ, ನಿಮ್ಮ ಜೀವನದಲ್ಲಿ ಏನೇ ಕೆಲಸ ಮಾಡಲು ಹೋದರೂ ಅರ್ಧಕ್ಕೆ ನಿಂತು ಹೋಗಿದ್ದರೆ, ಮನೆಯಲ್ಲಿ ಕಾರಣವಿಲ್ಲದೆ ಜಗಳಗಳು ನಡೀತಾ ಇದ್ದರೆ, ಎಲ್ಲ ಕೆಲಸದಲ್ಲಿ ನಿಮ್ಮ ಸಮಯದಲ್ಲಿ ದುರದೃಷ್ಟವೇ ಕಾಡುತ್ತಿದ್ದರೆ, ಇದು ಕೇವಲ ಅದೃಷ್ಟದ ಸಮಸ್ಯೆಯಲ್ಲ. ತುಂಬ ಸಾರಿ ಇದಕ್ಕೆ ಕಾರಣವಾಗುವುದು ಕುಲದೇವಿ ಅಥವಾ ಕುಲದೇವರ ಬಂಧನ. ಮತ್ತು ನಿಮ್ಮ ಕುಲದೇವರ ಬಂಧನವನ್ನು ಮಾಡಿದವನು ಹೊರಗಿನವನು ಅಲ್ಲ, ನಿಮ್ಮ ಸುತ್ತಮುತ್ತಲೇ ನಿಮ್ಮ ಮನೆಯಲ್ಲಿರುವ ವ್ಯಕ್ತಿಯೇ ಅವನು. ಜೀವನದಲ್ಲಿ ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ. ಪ್ರತಿ ಮನುಷ್ಯನ ಜೀವನದಲ್ಲಿ ಮೊದಲ ಸ್ಥಾನ ಕುಲದೇವತಾ ಮತ್ತು ಕುಲದೇವರದೇ. ಕುಲದೇವರು ಎಂದರೆ ನಮ್ಮ ವಂಶವನ್ನು ರಕ್ಷಿಸುವ ಶಕ್ತಿ, ನಮ್ಮ ಪೂರ್ವಜರ ತಪಸ್ಸಿಗೆ ಸಂಬಂಧಿಸಿದ ಶಕ್ತಿ, ಬೆಳೆದು ಬಂದ ಪೀಳಿಗೆಗಳಿಗೆ ನಮ್ಮ ಕುಟುಂಬವನ್ನು ಅನೇಕ ಅನ್ಯಾಯ ಅಪಾಯಗಳಿಂದ ರಕ್ಷಿಸುವ ದೈವಶಕ್ತಿ. ನಮ್ಮ ಜೀವನದಲ್ಲಿ ಕುಲದೇವರು ಸಂತುಷ್ಟರಾಗಿದ್ದರೆ ಮನೆಯಲ್ಲೂ ಸಮೃದ್ಧಿ ಇರುತ್ತದೆ, ಮಕ್ಕಳು ಸುರಕ್ಷಿತವಾಗಿರುತ್ತಾರೆ, ಶತ್ರುಗಳು ಹತ್ತಿರಕ್ಕೂ ಬರುವುದಿಲ್ಲ, ದುಷ್ಟಶಕ್ತಿಯು ನಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ. ಆದರೆ ಸ್ನೇಹಿತರೆ, ಅದೇ ಕುಲದೇವರನ್ನು ಯಾರಾದರೂ ಬಂಧಿಸಿದರೆ ಅಥವಾ ಅವಮಾನ ಮಾಡಿದರೆ ಮೊದಲು ಪರಿಣಾಮ ಬೀರುವುದು ನಿಮ್ಮ ಆತ್ಮವಿಶ್ವಾಸದ ಮೇಲೆ. ನೀವು ಹೆಚ್ಚು ನಕಾರಾತ್ಮಕರಾಗಿರುತ್ತೀರಿ. ಯಾವುದೇ ಕೆಲಸವನ್ನು ಮಾಡಲು ಮನಸ್ಸು ಹೇಳುತ್ತದೆ, ಇದು ನನ್ನಿಂದ ಆಗುವುದಿಲ್ಲ ಎಂದು ಭಯ ಹೆಚ್ಚಾಗುತ್ತದೆ. ನಿಮ್ಮ ಪರಿಸ್ಥಿತಿ ಹೇಗಾಗುತ್ತದೆ ಎಂದರೆ, ಸಮಾಜದಲ್ಲಿ ಗೌರವ ಕಡಿಮೆಯಾಗುತ್ತದೆ, ನಿಧಾನವಾಗಿ ಹಣ ಕೈತಪ್ಪುತ್ತದೆ, ಸಂಬಂಧಗಳು ದೂರವಾಗುತ್ತವೆ, ಕೊನೆಯಲ್ಲಿ ಅಷ್ಟು ದೊಡ್ಡ ಡಿಪ್ರೆಷನ್ ಬರುತ್ತದೆ. ಎಂದರೆ ನೀವು ನಿಮ್ಮ ಜೀವನವನ್ನು ನಿಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳುತ್ತೀರಿ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಯಾವುದೇ ಮನುಷ್ಯ ಕುಲದೇವರನ್ನು ಬಂಧಿಸಬಹುದಾ? ಸಾಮಾನ್ಯ ಮನುಷ್ಯನಿಗೆ ಕುಲದೇವರನ್ನು ಬಂಧಿಸುವ ಶಕ್ತಿ ಇದೆಯಾ? ಇದರ ಉತ್ತರವನ್ನು ದಯವಿಟ್ಟು ಗಮನವಿಟ್ಟು ಕೇಳಿ. ಇಂದು ನಾನು ಒಂದು ದೊಡ್ಡ ರಹಸ್ಯವನ್ನು ಹೇಳುತ್ತಿದ್ದೇನೆ. ಅದು ನಿಮ್ಮ ಮುಂದಿನ ಜೀವನಕ್ಕೆ ಬಹಳ ಉಪಯುಕ್ತವಾಗಲಿದೆ. ಬಂಧನ ಎಂದರೇನು? ಬಂಧನ ಎಂದರೆ ದೇವರನ್ನು ಕಟ್ಟಿಹಾಕುವುದು ಅಥವಾ ದೇವರು ಹೋಗಿಬಿಟ್ಟರು ಎನ್ನುವುದು ಅಲ್ಲ. ಬಂಧನ ಎಂದರೆ ನಿಮ್ಮ ಕುಲದೇವಿಯ ಶಕ್ತಿ ಮತ್ತು ಕೃಪೆಯನ್ನು ನಿಮ್ಮವರೆಗೆ ಬರುವುದನ್ನು ತಡೆಯುವುದು. ಅವರು ನಿಮ್ಮೊಂದಿಗೆ ಇರುತ್ತಾರೆ, ನಿಮ್ಮ ಮೇಲೆ ಕೃಪೆ ಸುರಿಸಲು ಬಯಸುತ್ತಾರೆ. ಆದರೆ ಆ ವ್ಯಕ್ತಿ ಒಂದು ಷಡ್ಯಂತ್ರವನ್ನು ರೂಪಿಸುತ್ತಾನೆ. ಯಾವುದೋ ಒಂದು ತಂತ್ರ ಮಂತ್ರ ಷಡ್ಯಂತ್ರವನ್ನು ಮಾಡಿ ನಿಮ್ಮ ಕುಲದೇವರ ಕೃಪೆ ನಿಮ್ಮವರೆಗೆ ತಲುಪದಂತೆ ಮಾಡುತ್ತಾನೆ. ಅದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ನಾಶ ಆರಂಭವಾಗುತ್ತದೆ. ಏಕೆಂದರೆ ನಿಮ್ಮ ಕುಲದೇವರು ಕಾಣದ ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸುತ್ತಿದ್ದರು, ನೀವು ಅರಿಯದ ತಪ್ಪುಗಳಿಂದ ನಿಮ್ಮನ್ನು ಕಾಪಾಡುತ್ತಿದ್ದರು. ಆದರೆ ಈ ಸಂಪರ್ಕ ಕಡಿದು ಹೋದಾಗ ಆ ದುಷ್ಟ ವ್ಯಕ್ತಿಯ ಯೋಜನೆ ಯಶಸ್ವಿಯಾಗುತ್ತದೆ. ಆಗ ನೀವು ಯೋಚಿಸುತ್ತೀರಿ, ಇದು ನನ್ನ ದೌರ್ಭಾಗ್ಯ, ಈ ದೇವರು ನನಗಾಗಿ ಒಳ್ಳೆಯದನ್ನು ಎಂದೂ ಮಾಡುವುದಿಲ್ಲ ಎಂದು. ಆದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಭಾಗ್ಯ ತುಂಬ ಒಳ್ಳೆಯದು. ತಪ್ಪು ಏನೆಂದರೆ, ನೀವು ತಪ್ಪು ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೀರಿ. ಅದೇ ವ್ಯಕ್ತಿ ನಿಮ್ಮ ಕುಲದೇವಿಯ ಬಂಧನ ಮಾಡಿದ್ದಾನೆ. ಮುಂದೆಯೂ ಅವನು ನಿಮಗೆ ದೊಡ್ಡ ಸಮಸ್ಯೆಗಳನ್ನು ಉಂಟು ಮಾಡುವವನು. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಕುಲದೇವರನ್ನು ಬಂಧಿಸಿದ ವ್ಯಕ್ತಿ ಯಾರು, ಕುಲದೇವರನ್ನು ಹೇಗೆ ಬಂಧನದಿಂದ ಮುಕ್ತಿಗೊಳಿಸುವುದು ಎನ್ನುವುದನ್ನು ತಿಳಿದುಕೊಳ್ಳಿ. ಮೊದಲು ಕುಲದೇವಿ ಹಾಗೂ ಕುಲದೇವರನ್ನು ಭಕ್ತಿಯಿಂದ ನಂಬುವ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಜೈ ನಿಮ್ಮ ಮನೆ ದೇವರ ಹೆಸರನ್ನು ಕಮೆಂಟ್ ಮಾಡಿ, ಅಥವಾ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಗಣಪತಿಯೇ ನಮಃ ಅಂತ ಬರೆಯೋದನ್ನು ಮರಿಬೇಡಿ. ನಿಮ್ಮ ಕೆಲಸಗಳು ಸಾಂಗವಾಗಿ ನೆರವೇರುತ್ತದೆ. ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಈ ಕೆಲಸವನ್ನು ಮಾಡುವವನು ನಿಮ್ಮ ಬೆಳವಣಿಗೆಯನ್ನು ಸಹಿಸದವನು, ನಿಮ್ಮ ಸಂತೋಷವನ್ನು ನೋಡಿ ಅಸೂಯೆ ಪಡುವವನು, ನೀವು ಅವನಿಗಿಂತ ಮುಂದೆ ಹೋಗಿದ್ದೀರಿ ಎಂದು ಅಸೂಯೆ ಪಡುವವನು 90% ಸಂದರ್ಭದಲ್ಲಿ ಅವನು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರುತ್ತಾನೆ. ಅವನು
ಆಗಾಗ ನಿಮ್ಮ ಮನೆಗೆ ಬರುತ್ತಲೇ ಇರುತ್ತಾನೆ. ಆಗ ನೀವು ಯೋಚಿಸುತ್ತೀರಿ, ಕಷ್ಟ ಬಂದಾಗ ಅವನು ನಿಮಗೆ ಸಹಾಯ ಮಾಡುತ್ತಾನೆ ಎಂದು. ಆದರೆ ನೀವು ಜೀವನದ ಸಮಸ್ಯೆಗಳ ಮೂಲವೇ ಅದೇ ಸಂಬಂಧಿಕನಾಗಿರುತ್ತಾನೆ ಎಂಬುದನ್ನು ನೀವು ಅರಿಯುವುದಿಲ್ಲ. ಇದು ಹಳೆಯ ಸ್ನೇಹಿತನೂ ಆಗಿರಬಹುದು, ಬಾಲ್ಯದಿಂದಲೂ ಜೊತೆಗಿದ್ದ ಸ್ನೇಹಿತ ಆಗಿರಬಹುದು. ನೀವು ಮುಂದೆ ಹೋಗಿದ್ದೀರಿ, ಅವನು ಹಿಂದೆ ಉಳಿದಿದ್ದಾನೆ, ಅಲ್ಲಿಂದ ಅಸೂಯೆ ಹುಟ್ಟುತ್ತದೆ. ಇದು ಪಕ್ಕದ ಮನೆಯವನು ಆಗಿರಬಹುದು. ಕೆಲವರು ಒಳ್ಳೆಯ ಪಕ್ಕದ ಮನೆಯವರು ಇರ್ತಾರೆ, ಆದರೆ ಕೆಲವರು ಕೆಟ್ಟ ಮನಸ್ಸು, ಕೆಟ್ಟ ಉದ್ದೇಶ ಹೊಂದಿರುತ್ತಾರೆ. ಅವರು ಏಳಿಗೆಯನ್ನು ಸಹಿಸುವುದಿಲ್ಲ. ಅಕ್ಕಪಕ್ಕದ ಮನೆಯವರು ಯಾರಾದರೂ ಬೆಳೀತಿದ್ದಾರೆ ಅಂದರೆ ಅದಕ್ಕೆ ಕಲ್ಲು ಹಾಕುವವರು ತುಂಬ ಜನ ಇರ್ತಾರೆ. ಯಾರ ಬೆಳವಣಿಗೆಯನ್ನು ಸಹಿಸದ ಜನರೂ ಇರುತ್ತಾರೆ. ಈ ರೀತಿಯ ದುಷ್ಟ ಕೆಲಸ ಮಾಡಬಹುದು. ನೀವು ಕೆಲಸ ಮಾಡುವ ಜಾಗದಲ್ಲಿರಬಹುದು, ಸಹೋದ್ಯೋಗಿಯೂ ಆಗಿರಬಹುದು. ನೀವು ನಿಮ್ಮ ಯೋಜನೆಗಳು, ಕನಸುಗಳನ್ನು ಹಂಚಿಕೊಳ್ಳುವ ವ್ಯಕ್ತಿ, ನೀವು ಸಹಾಯ ಮಾಡುತ್ತಿರುವ ವ್ಯಕ್ತಿಯೇ ನಿಮಗೆ ಅಪಾಯವಾಗಬಹುದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದಿರಿ. ಹಾಗಾಗಿ ಕುಂಭರಾಶಿಯವರೇ, ಜೀವನದಲ್ಲಿ ಯಾರನ್ನು ಅತಿಯಾಗಿ ನಂಬಬೇಡಿ. ಎಲ್ಲರ ಮುಂದೆ ನಿಮ್ಮ ಸುಖ ದುಃಖಗಳನ್ನು, ಯೋಜನೆಗಳನ್ನು ಹೇಳಿಬೇಡಿ. ಹಣಕಾಸಿನ ವಿಷಯಗಳನ್ನು ತೆರೆದಿಟ್ಟು ಹೇಳುವ ಅಭ್ಯಾಸವನ್ನು ಇಂದಿನಿಂದಲೇ ಬಿಟ್ಟು ಬಿಡಿ. ಏಕೆಂದರೆ ಪ್ರತಿಯೊಬ್ಬರೂ ನಿಮ್ಮ ಒಳ್ಳೆಯದನ್ನು ಬಯಸುತ್ತಾರೆ ಎನ್ನುವುದು ಸತ್ಯವಲ್ಲ. ನಿಮ್ಮ ಜೀವನದಲ್ಲಿ ಯಾರ ಎದುರು ನೀವು ಅತಿಯಾಗಿ ಕೂಗಿ ಮಾತನಾಡುತ್ತೀರೋ, ಯಾರ ಮುಂದೆ ನೀವು ನಿಮ್ಮ ಅಸಹಾಯಕತೆಯನ್ನು ತೋರಿಸುತ್ತೀರೋ, ಅದೇ ವ್ಯಕ್ತಿ ನಿಮ್ಮ ದುರ್ಬಲತೆಯನ್ನು ಆಯುಧಗೊಳಿಸಿಕೊಂಡು ನಿಮ್ಮ ವಿರುದ್ಧ ಬಳಸಬಹುದು. ಇದು ನಿಮ್ಮ ಸುತ್ತಮುತ್ತಲು ಗಮನವಿಟ್ಟು ನೋಡಿ. ಯಾರು ನಿಮ್ಮ ಯಶಸ್ಸನ್ನು ನೋಡಿ ಮೌನವಾಗಿರುತ್ತಾರೆ, ಯಾರು ನಿಮ್ಮ ಸಾಧನೆಗೆ ಸಂತೋಷ ಪಡುವ ಬದಲು ವಿಷಯವನ್ನು ತಿರುಗಿಸುತ್ತಾರೆ, ಯಾರು ನಿಮ್ಮ ಹೆಸರು ಕೇಳಿದಾಗ ಮುಖ ಬದಲಾಯಿಸುತ್ತಾರೆ, ಅವರೇ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತಂದವರು. ಇನ್ನೊಂದು ಮುಖ್ಯ ಸೂಚನೆ, ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯ ಹೆಸರು ಮತ್ತೆ ತಿರುಗಾಡುತ್ತಿದ್ದರೆ, ಅವನನ್ನು ನೆನೆಸಿದಾಗ ಮನಸ್ಸಿಗೆ ಶಾಂತಿ ಸಿಗದೆ ಭಾರವಾಗುತ್ತಿದ್ದರೆ, ಅವನ ಜೊತೆ ಮಾತನಾಡಿದ ನಂತರ ತಕ್ಷಣ ಶಕ್ತಿ ಕುಗ್ಗು ಹೋಗುತ್ತದೆ ಅನಿಸಿದರೆ ಅದು ಸಾಮಾನ್ಯವಲ್ಲ, ಆ ಕುಲದೇವಿಯ ಸೂಚನೆಯೂ ಆಗಿರಬಹುದು. ಅಂತಹ ವ್ಯಕ್ತಿಗಳಿಂದ ನಿಧಾನವಾಗಿ ದೂರವಾಗಿ, ಜಗಳ ಮಾಡಬೇಡಿ, ನೇರವಾಗಿ ಎದುರಿಸಬೇಡಿ. ಆದರೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅವರ ಪ್ರವೇಶವನ್ನು ಕಡಿಮೆ ಮಾಡಿ. ಈಗ ಬಹಳ ಮುಖ್ಯವಾದ ವಿಷಯವನ್ನು ಕೇಳಿ. ನಿಮ್ಮ ಕುಲದೇವಿಯ ಬಂಧನವನ್ನು ಹೇಗೆ ಮುಕ್ತಗೊಳಿಸಬೇಕು? ಮೊದಲನೆಯದು, ಮನಸ್ಸಿನಲ್ಲಿ ನಿಮ್ಮ ಕುಲದೇವಿಗೆ ಕ್ಷಮೆ ಕೇಳಬೇಕು. ಜಾಣವಾಗಿ ಆಗಲಿ ಅಜ್ಞಾತವಾಗಿ ಆಗಲಿ ನಿಮ್ಮಿಂದಾದ ತಪ್ಪುಗಳಿಂದ ನಿಮ್ಮ ಕುಲದೇವಿಯ ಮುಂದೆ ಕ್ಷಮೆ ಯಾಚಿಸಬೇಕು. ಎರಡನೆಯದು, ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ನಿಮ್ಮ ಕುಲದೇವಿಯ ಹೆಸರನ್ನು ಜಪ ಮಾಡಿ ಒಂದು ದೀಪ ಹಚ್ಚಿ, ಸಾಧ್ಯವಾದಲ್ಲಿ ನೈವೇದ್ಯ ಅರ್ಪಿಸಿ. ಮೂರನೆಯದು, ನಿಮ್ಮ ಮನೆಗೆ ಬಂದ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಮನೆಯಲ್ಲಿ ಸ್ವಚ್ಛತೆ ಕಾಪಾಡಿ. ಅವಶ್ಯವಿಲ್ಲದ ಹಳೆಯ ವಸ್ತುಗಳನ್ನು ಮನೆಯಿಂದ ಹೊರಗೆ ತೆಗೆದುಹಾಕಿ. ನಾಲ್ಕನೆಯದು, ಯಾರಿಗೂ ಹಾನಿ ಮಾಡುವ ಉದ್ದೇಶ ಮನಸ್ಸಿನಲ್ಲಿ ಇಡಬೇಡಿ. ನೀವು ಯಾರಿಗೂ ಕೆಟ್ಟದ್ದನ್ನು ಬಯಸದಿದ್ದರೆ ಯಾರ ತಂತ್ರಮಂತ್ರವು ನಿಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ. ಐದನೆಯದು, ಸಾಧ್ಯವಾದಲ್ಲಿ ನಿಮ್ಮ ಕುಲದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಮನದ ಮಾತು ಹೇಳಿ ಕಣ್ಣೀರು ಬಂದರೂ ಪರವಾಗಿಲ್ಲ. ಆ ಕಣ್ಣೀರು ನಿಮ್ಮ ಬಂಧನವನ್ನು ಕರಗಿಸುತ್ತದೆ. ಸ್ನೇಹಿತರೆ, ನೆನಪಿಟ್ಟುಕೊಳ್ಳಿ, ಕುಲದೇವಿ ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅವರು ಪರೀಕ್ಷೆ ಮಾಡುತ್ತಾರೆ, ಶಿಕ್ಷೆ ಕೊಡುವುದಿಲ್ಲ. ನೀವು ಎಚ್ಚರಿಕೆಯಾಗಬೇಕು ಎನ್ನುವುದಕ್ಕಾಗಿ ಈ ಸೂಚನೆಗಳನ್ನು ಕೊಡುತ್ತಾರೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಖಂಡಿತವಾಗಿಯೂ ಕಾಣುತ್ತದೆ. ಇದು ಬೆದರಿಕೆಯಲ್ಲ, ಇದು ಸತ್ಯ. ಕೊನೆಯದಾಗಿ ಒಂದು ಮಾತು, ನಿಮ್ಮ ಬೆಳವಣಿಗೆಯನ್ನು ಯಾರಿಗೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಕುಲದೇವಿಯ ಕೃಪೆ ಮರಳಿ ಬರುತ್ತಿದೆ. ನೀವು ಮತ್ತೆ ಬಲಶಾಲಿಯಾಗುತ್ತೀರಿ. ಜೈ ಕುಲದೇವತಾ, ಜೈ ಕುಲದೇವಿ ಮಾತೆ. ಆ ವ್ಯಕ್ತಿಯ ಹೆಸರು ನಿಮ್ಮ ಮುಂದೆ ಬಹಿರಂಗವಾಗುತ್ತದೆ. ಯಾಕೆಂದರೆ ಶತ್ರು ದೂರದವರಾಗಿದ್ದರೆ ನಷ್ಟ ಕಡಿಮೆ. ಆದರೆ ಈಗ ನಿಮ್ಮ ಪರಿಸ್ಥಿತಿ ಅಂಥದ್ದು. ಶತ್ರು ನಿಮಗೆ ತುಂಬ ಹತ್ತಿರದವನು, ನಿಮಗೆ ಚೆನ್ನಾಗಿ ಗೊತ್ತಿರುವವನು. ಅಂತಹ ವ್ಯಕ್ತಿಯೇ ನಿಮ್ಮ ಜೀವನವನ್ನು ಬೇರು ಸಮೇತ ಕದಲಿಸಬಲ್ಲ, ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲ ಸಮಯದಲ್ಲೇ ಅವನನ್ನು ಗುರುತಿಸಬೇಕು. ಇದೀಗ ಮುಖ್ಯ ಪ್ರಶ್ನೆ ಏನೆಂದರೆ, ನಮ್ಮ ಕುಲದೇವಿಯ ಬಂಧನ ಆಗಿದೆ ಎಂಬುದನ್ನು ನಾವು ಹೇಗೆ ಗುರುತಿಸಬೇಕು? ಯಾರಾದರೂ ತಾಂತ್ರಿಕ ಕ್ರಿಯೆ ಮಾಡಿದ್ದಾರೆಯೇ ಎಂದು ನಾವು ಹೇಗೆ ತಿಳಿಯಬೇಕು? ಅಂದರೆ ನಿಮಗೆ ನಿಜವಾಗಿ ನಿಮ್ಮ ಕುಲದೇವಿಯ ಬಂಧನ ಆಗಿದೆಯೇ ಇಲ್ಲವೇ ಎಂಬುದು ಕಷ್ಟವಾಗುತ್ತದೆ. ಮೊದಲ ಸೂಚನೆ, ಅಕಸ್ಮಾತ್ ಆಗಿ ನಿಮಗೆ ಪೂಜೆ ಪಾಠದ ವೇಳೆ ಅಸಹ್ಯ ಉಂಟಾಗುವುದು. ಅಂದರೆ ದೇವಸ್ಥಾನಕ್ಕೆ ಹೋಗಬೇಕೆಂದರೆ ಮನಸ್ಸೇ ಆಗುವುದಿಲ್ಲ. ಮನೆಯಲ್ಲಿ ದೀಪ ಹಚ್ಚಬೇಕಾದರೆ ಮೊಬೈಲ್ ನೋಡುತ್ತಿರ್ತೀರಿ, ಅಥವಾ ಅಮ್ಮ ಅಥವಾ ಅಪ್ಪ ಮಾತಾಡುತ್ತಾರೆ ಎಂದು ಕಾಯುತ್ತೀರಿ. ನೀವು ಪೂಜೆಯಿಂದ ದೂರ ಓಡಲು ಪ್ರಯತ್ನಿಸುತ್ತಿದ್ದರೆ ಅರ್ಥ ಮಾಡಿಕೊಳ್ಳಿ, ವಿಷಯದಲ್ಲಿ ಏನೋ ಗಡಿಬಿಡಿ ಇದೆ. ಇನ್ನೊಂದು, ಮನೆಯಲ್ಲಿರುವ ಪೂಜೆಯ ವಸ್ತುಗಳು, ದೀಪದ ಸ್ಟ್ಯಾಂಡ್, ದೇವರ ಮೂರ್ತಿ ಅಥವಾ ಶೋಪೀಸ್ನಲ್ಲಿರುವ ದೇವರ ಮೂರ್ತಿ ಅಕಸ್ಮಾತ್ ಆಗಿ ಒಡೆಯುವುದು ಎಂದಿಗೂ ನಿರ್ಲಕ್ಷಿಸಬೇಡಿ. ಪೂಜೆಯ ವಸ್ತುಗಳು ಮತ್ತೆ ಒಡೆಯುತ್ತಿದ್ದರೆ ಎಂದರೆ ಇದರ ಹಿಂದೆ ದೊಡ್ಡ ರಹಸ್ಯವಿರಬಹುದು. ಯಾರು ನಿಮ್ಮ ಮೇಲೆ ಕ್ರಿಯೆ ಮಾಡಿದ್ದಾರೆ ಸೂಚನೆ. ಇದು ಮತ್ತೊಂದು ಲಕ್ಷಣ. ನೀವು ದೀಪ ಹಚ್ಚಿದರೂ ಅದು ಮತ್ತೆ ಹಾರಿ ಹೋಗುವುದು. ಇದು
ಸುತ್ತಮುತ್ತ ನಕಾರಾತ್ಮಕ ಶಕ್ತಿ ಹರಡಿದೆ ಎಂಬ ಸೂಚನೆ. ಕೆಲವೊಮ್ಮೆ ಭಯಾನಕ ಆಕಾರಗಳು ಕನಸಿನಲ್ಲಿ ಕಾಣುತ್ತವೆ. ಒಮ್ಮೆಯೇ ಬೆಚ್ಚಿಬಿದ್ದು ಎದ್ದು ಕುಳಿತುಕೊಳ್ಳುತ್ತೀರಿ. ಇದನ್ನು ನಾವು ನಿರ್ಲಕ್ಷಿಸುತ್ತೇವೆ, ಆದರೆ ಇದರ ಹಿಂದೆಯೂ ಕೂಡ ತಾಂತ್ರಿಕ ಶಕ್ತಿಯ ಪರಿಣಾಮ ಇರಬಹುದು. ನಿಮಗೆ ಕೆಟ್ಟದ್ದನ್ನು ಬಯಸುವ ವ್ಯಕ್ತಿ ನಿಮ್ಮ ಸುತ್ತಲೂ ಬಂದಾಗ ನಿಮ್ಮ ಮನಸ್ಸು ಭಾರವೆನಿಸಬಹುದು. ನಿಮ್ಮದು ಶುದ್ಧ ಮನಸ್ಸು, ನೀವು ಶುದ್ಧ ಮನಸ್ಸಿನವರು. ಆ ರೀತಿ ಕೆಟ್ಟ ವ್ಯಕ್ತಿ ನಿಮ್ಮ ಸುತ್ತಮುತ್ತಲು ಬಂದಾಗ ನಿಮ್ಮ ಮನಸ್ಸಿಗೆ ಅದು ಇಷ್ಟವಾಗುವುದಿಲ್ಲ. ನಿಮಗೆ ಅಲ್ಲಿಂದ ಎದ್ದು ಹೋಗಬೇಕು ಎಂದು ಮನಸ್ಸಾಗುತ್ತದೆ. ಅವನೇ ನಿಮ್ಮ ದೊಡ್ಡ ಶತ್ರು ಎಂದು ನೀವು ಕಂಡುಕೊಳ್ಳಬೇಕು. ನಿಮ್ಮನ್ನು ಕಂಡರೆ ಸಾಕು, ಅವನು ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುತ್ತಾನೆ. ಈ ಎಲ್ಲ ಸೂಚನೆಗಳು ನಿಮಗೆ ಆಗಿದ್ದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಕುಲದೇವರ ಬಂಧನವಾಗಿದೆ ಎಂದು. ಮಾಡುವ ಕೆಲಸದಲ್ಲಿ ನಿಮಗೆ ಹುಮ್ಮಸ್ಸು ಕಡಿಮೆಯಾಗುತ್ತಿದ್ದರೆ ಆ ವ್ಯಕ್ತಿ ಆ ಸಮಯದಲ್ಲಿ ನಿಮ್ಮ ಹೆಸರಿನಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಪೂಜೆ ಮಾಡಿಸುತ್ತಿರುತ್ತಾನೆ. ಆದ್ದರಿಂದ ನಿಮ್ಮ ಕಷ್ಟಗಳನ್ನು ಯಾರ ಮುಂದೆಯೂ ಹೇಳಿಕೊಳ್ಳಬೇಡಿ. ನಿಮ್ಮ ಫೋಟೋ ಅಥವಾ ಬಟ್ಟೆಗಳನ್ನು ಯಾರಿಗೂ ಕೊಡಬೇಡಿ. ಅವನು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರುತ್ತಾನೆ. ಕುಂಭರಾಶಿಯ ಅಶುದ್ಧವಾದ ಮನಸ್ಸಿನವರಿಗೆ ಆ ವ್ಯಕ್ತಿ ಬಂದ ತಕ್ಷಣ ಕಸಿವಿಸಿ ಎನಿಸುತ್ತದೆ. ಅವನೇ ನಿಮ್ಮ ಶತ್ರು ಎಂದು ನೀವು ತಿಳಿದುಕೊಳ್ಳಬೇಕು. ಅವರಿಂದ ಸ್ವಲ್ಪ ದೂರವಿರುವುದು ನಿಮಗೆ ತುಂಬ ಒಳ್ಳೆಯದು. ಆದಷ್ಟು ಬೇಗ ನೀವು ನಿಮ್ಮ ಕುಲದೇವರ ದರ್ಶನ ಪಡೆಯಿರಿ. ಆಗ ದೇವರು ನಿಮಗೆ ಮುಂದೆ ಒಳ್ಳೆಯದನ್ನು ಮಾಡುತ್ತಾನೆ. ನಿಮ್ಮ ಮೇಲಾಗಿರುವ ದುಷ್ಟ ತಂತ್ರ ಮಾಟ ಮಂತ್ರವನ್ನು ತಕ್ಷಣ ಹೋಗಲಾಡಿಸುತ್ತಾನೆ. ದೇವರೇ ನಿನ್ನನ್ನೇ ನಂಬಿದ್ದೇನೆ ಎಂದು ಅವನ ಪಾದಕ್ಕೆ ಶರಣಾಗಿ. ಆಗ ಆ ದೇವರು ಎಚ್ಚೆತ್ತುಕೊಂಡು ನಿಮ್ಮ ರಕ್ಷಣೆಯನ್ನು ಮಾಡುತ್ತಾನೆ. ಆದಷ್ಟು ಬೇಗ ಕುಂಭರಾಶಿಯವರು ಎಚ್ಚೆತ್ತುಕೊಳ್ಳಿ. ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಖಂಡಿತ ನಿಮ್ಮ ಎಲ್ಲ ಕಷ್ಟಕ್ಕೂ ಪರಿಹಾರಗಳು ದೊರೆಯುತ್ತವೆ. ಸ್ನೇಹಿತರೆ, ಯಾರನ್ನೂ ಅತಿಯಾಗಿ ನಂಬಬೇಡಿ. ಅತಿಯಾಗಿ ನಂಬಿ ಯಾರ ಹತ್ರನೂ ನಮ್ಮ ಮನೆ ವಿಷಯಗಳನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಅವರೇ ನಮ್ಮ ಶತ್ರುಗಳಾಗಿ ಬಿಡ್ತಾರೆ. ಮುಂದೊಂದು ದಿನ ಆ ವಿಷಯಗಳನ್ನು ತೆಗೆದು ಬೇರೆಯವರ ಹತ್ರ ಹೇಳ್ಕೊಂಡು ನಮ್ಮನ್ನು ಕೀಳಾಗಿ ನೋಡ್ತಾರೆ. ಹಾಗಾಗಿ ನಮ್ಮ ಕಷ್ಟ ಸುಖಗಳನ್ನು ನಮ್ಮ ಮನೆಯೊಳಗೆ ಇಟ್ಕೋಬೇಕು, ನಮ್ಮ ಮನಸ್ಸಲ್ಲಿಯೇ ಇಟ್ಕೋಬೇಕು. ಯಾವುದೇ ವಿಷಯವನ್ನು ಶೇರ್ ಮಾಡೋದಕ್ಕೆ ತುಂಬ ಹತ್ತಿರದವರು, ಸ್ನೇಹಿತರು, ಸಂಬಂಧಿಕರು ಅಂತ ಶೇರ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಕಷ್ಟಪಡಬೇಕಾಗುತ್ತೆ. ಓಕೆ, ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.